ನೀವು ಏನಾದರೂ ನಿಮ್ಮ ಹತ್ರ ಇರೋ ಹಳೆ ಕಾರ್ನ ಮಾರಬೇಕು ಅಂತ ಅನ್ಕೊಂಡಿದ್ರೆ ಮಾರಬೇಡಿ. ಯಾಕಂದ್ರೆ ಇದರಿಂದ ನೀವು ಲಕ್ಷಾಂತರ ರೂಪಾಯಿನ ಕಳ್ಕೋಬಹುದು. ಹೌದು, ಲಾಸ್ಟ್ ವೀಕ್ ನನ್ನ ಫ್ರೆಂಡ್ ಅವನ 15 ವರ್ಷ ಹಳೆ ಕಾರ್ನ ಜಸ್ಟ್ 1 ಲಕ್ಷಕ್ಕೆ ಮಾರ್ದ. ಆದ್ರೆ ಅವನೇನಾದ್ರೂ ಈ ಟ್ರಿಕ್ ನ ಫಾಲೋ ಮಾಡಿದ್ರೆ ಅವನಿಗೆ ಅದೇ ಕಾರ್ ಮೇಲೆ 2.5 ಲಕ್ಷ ರೂಪಾಯಿ ಸಿಕ್ತಿತ್ತು. ಹೌದು, ನೀವೇನಾದ್ರೂ ಈ ಕಾರ್ ಸ್ಕ್ರಾಪಿಂಗ್ ಪಾಲಿಸಿ ಪ್ರಕಾರ ನಿಮ್ಮ ಹಳೆ ಕಾರ್ನ ಸ್ಕ್ರಾಪ್ ಮಾಡಿಸಿದ್ರೆ ಕಾರ್ನ ವ್ಯಾಲ್ಯೂ ಮೇಲೆ 4ರಿಂದ 6% ಅಷ್ಟು ದುಡ್ಡನ್ನ ವಾಪಸ್ ಪಡ್ಕೋಬಹುದು. ಅಂದ್ರೆ ನಿಮ್ಮ ಕಾರ್ಗೆ ಏನಾದ್ರೂ 10 ಲಕ್ಷ ದುಡ್ಡಿದ್ರೆ ನೀವು 50,000 ಇನ್ಸ್ಟೆಂಟ್ ಆಗಿ ಪಡ್ಕೋಬಹುದು. ಅಂಡ್ ಇದ್ರ ಜೊತೆ ನಿಮಗೆ ಒಂದು ಸ್ಕ್ರಾಪಿಂಗ್ ಸರ್ಟಿಫಿಕೇಟ್ ನ ಕೂಡ ಕೊಡ್ತಾರೆ. ಈ ಸರ್ಟಿಫಿಕೇಟ್ ಇಂದ ನೀವೇನಾದ್ರೂ ಹೊಸ ಕಾರ್ನ ತಗೋತಿದ್ರೆ ಹೊಸ ಕಾರ್ ಮೇಲೆ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ ಹೊಸ ಕಾರ್ನ 20 ಲಕ್ಷಕ್ಕೆ ತಗೋತಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ 1 ಲಕ್ಷ ಡಿಸ್ಕೌಂಟ್ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಸರ್ಟಿಫಿಕೇಟ್ ಇದ್ರೆ ನಿಮಗೆ ರೋಡ್ ಟ್ಯಾಕ್ಸ್ ಮೇಲೂ ಕೂಡ 25% ಅಷ್ಟು ಡಿಸ್ಕೌಂಟ್ ನ ಕೊಡ್ತಾರೆ. ಅಂದ್ರೆ ಆಲ್ಮೋಸ್ಟ್ ನೀವು 1 ಲಕ್ಷ ಇದರಲ್ಲೇ ಉಳಿಸಿದಂಗಾಗುತ್ತೆ. ಸೊ ಟೋಟಲ್ ಆಗಿ ನೀವು ಹಳೆ ಕಾರ್ನ ಸ್ಕ್ರಾಪ್ ಮಾಡಿಸೋದ್ರಿಂದ ನಿಮಗೆ 2.5 ಲಕ್ಷ ರೂಪಾಯಿ ಉಳಿಯುತ್ತೆ. ಆದ್ರೆ ಇದು ನಿಮ್ಮ ಹತ್ರ ಏನಾದ್ರೂ ಪ್ರೈವೇಟ್ ವೆಹಿಕಲ್ ಇತ್ತು ಅಂತಂದ್ರೆ ಅದು 20 ವರ್ಷಕ್ಕಿಂತ ಹಳೆ ವೆಹಿಕಲ್ಗಳ ಮೇಲೆ ಅಪ್ಲೈ ಆಗುತ್ತೆ. ಅದೇ ನಿಮ್ಮ ಹತ್ರ ಏನಾದ್ರೂ ಕಮರ್ಷಿಯಲ್ ವೆಹಿಕಲ್ ಇತ್ತು ಅಂತಂದ್ರೆ ಅದು 15 ವರ್ಷಕ್ಕಿಂತ ಹಳೆ ವೆಹಿಕಲ್ಗಳ ಮೇಲೆ ಅಪ್ಲೈ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದ್ರೆ ಜಸ್ಟ್ ಕಾರ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ DM ಮಾಡ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಇದೆ, ಆದಷ್ಟು ಶೇರ್ ಮಾಡಿ.